ಸೊ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್. ಒಂದ್ ನಿಮಿಷ. ತುಂಬಾ ಚೆನ್ನಾಗೈತಿ. ಹೋಟ್ಲು ಬಂದೆ, ಟೇಸ್ಟ್ ಇಲ್ಲ. ഇനി എന്താ ചോദിച്ചില്ലല്ലോ പറയാ. ഇത് പടിഞ്ഞാറത്ര ഡാമിനടുത്തുള്ള ഒരു ഹോട്ടൽ. ವೈನಾಡಲ್ಲಿ ರೆಡ್ ಅಲರ್ಟ್ ಮಾಡಿದ್ದಾರೆ. ಸೊ ಎಲ್ಲೂ ಪ್ಲೇಸ್ ನ ವಿಸಿಟ್ ಮಾಡಕ್ ಬಿಟ್ಟಿಲ್ಲ. ನಾವೆಲ್ಲೆಲ್ಲ ಹೋಗ್ತೀವೋ ಅಲ್ಲೆಲ್ಲ ಮಳೆ ಜೋರ್ ಜೋರ್ ಆಗ್ತಿದೆ ಗೈಸ್. ಒಳ್ಳೆ ಸೊ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಪ್ಪು ವ್ಲಾಗ್ಸ್. ಗೈಸ್ ನಾವಿವತ್ತು ಇಲ್ಲಿ ವಯನಾಡಲ್ಲಿ ಇದ್ದೀವಿ. ಸೊ ಸ್ಟೇ ಆಗಿದ್ವಲ್ವಾ, ಇವಾಗೆಲ್ಲ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀವಿ. ತುಂಬಾ ಮಳೆ ಬರ್ತಿದೆ ಗೈಸ್, ತುಂಬಾ ಮಳೆ, ಜೋರು ಮಳೆ ಬರ್ತಿದೆ. ಇವಾಗ ಎಲ್ಲಾದ್ರೂ ಯಾವ್ದಾದ್ರು ಪ್ಲೇಸ್ನ ನೋಡಕ್ಕೆ ಹೋಗ್ತಾ ಇದ್ದೀವಿ. ತೋರಿಸ್ತೀನಿ ಗೈಸ್ ನಿಮ್ಗೂ ಕೂಡ ಯಾವ ಪ್ಲೇಸಿಗೆ ಹೋಗ್ತೀವಿ ಅಂತೇಳಿ. ಇವಾಗ ರೂಮ್ ಚೆಕ್ಔಟ್ ಆಗ್ತಾ ಇದೀವಿ. ಟೈಮ್ ಆಲ್ರೆಡಿ 8 o'clock ಆಗಿದೆ. ಇವಾಗ ಚೆಕ್ಔಟ್ ಆಗ್ತಾ ಇದೀವಿ. ಮಳೆ ತುಂಬಾ ಬರ್ತಿದೆ. ಯಾವ್ದೋ ಒಂದು ಹೋಟ್ಲು ಸಿಕ್ತು, ನಾನ್ ವೆಜ್ ಹೋಟ್ಲು. ಸೊ ಅದಕ್ಕೆ ಇವಾಗ ಹೋಗ್ತಾ ಇದೀವಿ. ಈಗ ಏನ್ ಸಿಗುತ್ತೋ ಅದನ್ನ ತಗೊಂಡು ತಿನ್ನೋದು ಇವಾಗ ಅಷ್ಟೇ. ಇಲ್ಲಿ ವೆಜ್ಜೇ ಹುಡಿಕೊಂಡು ಕುತ್ಕೊಂಡ್ರೆ ನಮ್ಮ ಪ್ರಾಣಿ ಸಿಗಲ್ಲ ವೆಜ್ ಹೋಟ್ಲು. ಪೂರಿ ಇಷ್ಟು ಪೂರಿ, ಅದು ಪೂರಿನ ಒಂದು ಮಾತ್ರ ಪುಟ್ಟು ತಗೊಂಡಿದ್ದಾರೆ. ಅಡ್ರೆಸ್ ಪುಟ್ಟು ಇಲ್ಲಿನ ಸ್ಪೆಷಲ್ ಅದು. ನಾವ್ ಅಲ್ಲಿಂದ ಹುಡುಕೊಂಡು ಬಂದಿದ್ಕು ಟಿಫನ್ ತುಂಬಾ ಚೆನ್ನಾಗಿರೋ ಹೋಟೆಲ್ ಸಿಕ್ತು ಗೈಸ್. ತುಂಬಾ ಚೆನ್ನಾಗಿತ್ತು. ನಾವು ತಗೊಂಡಿದ್ದೆಲ್ಲ ಚೆನ್ನಾಗಿತ್ತು. ಈ ಕಡೆ ಬಂದ್ರೆ ಟೇಸ್ಟ್ ಮಾಡಿ ಅಂತ ಹೇಳು. ವಯನಾಡು ಬಂದ್ರೆ ತುಂಬಾ ಚೆನ್ನಾಗೈತಿ. ಹೋಟ್ಲು ಬಂದೆ, ಟೇಸ್ಟ್ ಇಲ್ಲ. ಇನಿ ಚೆನ್ನಾಗಿದೆ ಗೈಸ್, ತುಂಬಾ ಚೆನ್ನಾಗಿತ್ತು. ಇಷ್ಟ ಆಯ್ತು ನಮ್ಗೂ. ಅಲ್ಲಿಂದ ಹುಡ್ಕೊಂಡ್ ಬಂದಿದ್ಕು ಸಾರ್ಥಕ ಆಯ್ತು. ನಾವು ಚೆನ್ನಾಗಿದೆ, ಚೆನ್ನಾಗೈತಿ. ಟೇಸ್ಟ್ ಮಾಡಿ. ಎಲ್ಲಾ ಕಟ್ಟೆನೂ ಖಾಲಿ ಆಗಿದೆ. എന്താ ചോദിച്ചില്ലല്ലോ പറയാ. ഇത് പടിഞ്ഞാറത്ര ഡാമിനടുത്തുള്ള ഒരു ഹോട്ടലാണ്, വനിതാ ഹോട്ടലാണ്. ഇവിടെ രാവിലെ നമ്മൾ ബ്രേക്ക്ഫാസ്റ്റ് കൊടുക്കുന്നുണ്ട്. എല്ലാവരും വരുമ്പോ അവർ ഇഷ്ടത്തിനനുസരിച്ച് ചൂടോടെ ഫുഡ് ഉണ്ടാക്കി കൊടുക്കുന്നുണ്ട്. പിന്നെ നമ്മൾ ഒരു കെമിക്കലും ചേർക്കുന്നില്ല. വീട്ടിലുണ്ടാക്കുന്ന പോലെ സാധാ സാധനങ്ങൾ മാത്രം ഉണ്ടാക്കി കൊടുക്കുന്ന സാധനം. പിന്നെ വന്ന ഈ കസ്റ്റമർ നല്ല ഇഷ്ടമായിട്ടോ അവരെ. ഞങ്ങൾക്ക് ഇതിലൊരു ആളുണ്ട്, മലയാളി ലേഡി മാതിരി ഉണ്ട്. ಟೇಸ್ಟ್ ಚೆನ್ನಾಗಿತ್ತು, ಟೇಸ್ಟ್ ಸೂಪರ್ ಆಗಿತ್ತು ಟೇಸ್ಟ್. ನೆಕ್ಸ್ಟ್ ಟೈಮ್ ಬಂದ್ರೆ ಇಲ್ಲಿಗೆ ಬರ್ತೀವಿ. ನೆಕ್ಸ್ಟ್ ಟೈಮ್ ಮಸ್ಟ್ ಟೈಮ್. ಏನ್ ಚೆನ್ನಾಗೈತೆ, ಟೀ ಚೆನ್ನಾಗೈತೆ. ಮಾಮ ಚೆನ್ನಾಗೈತಲ್ಲ, സൂപ്പർ ആയത്. ನಮ್ಮ മാമಂಗೆ ಯಾವ ಫುಡ್ ಅಡ್ಜಸ್ಟ್ ಆಗ್ತಾ ಇಲ್ಲ ಗೈಸ್, ಪಾಪ. പിന്നെ ഉച്ചക്ക് ചോറ് വാഴയിലാണ്. വാഴയിലാണ് ചോറ്. നല്ല ചൂടുള്ള ചോറായിരിക്കും. പപ്പടമുണ്ട്. കുറഞ്ഞ പൈസയുള്ളൂ, 50 രൂപയുള്ളൂ. നല്ല ചോറാണ്. എല്ലാവരും തരുന്നുണ്ട്, എല്ലാവർക്കും ഇഷ്ടപ്പെടുന്നുണ്ട്. പിന്നെ ഇന്നും ആളുകൾ വന്ന് സഹകരണം ഉണ്ടെങ്കിൽ മാത്രമാണ്. ബിസിനസ് ജാസ്തിയല്ല. ഇവിടെ 6-7 ചെറിയ ചെറിയ ഫാമിലി ഉണ്ട് നമ്മളെ അടുത്ത് പണിയെടുക്കണേ. അവർക്കൊരു സഹായം. എനിക്ക് സഹായമല്ല, അവർക്ക് സപ്പോർട്ട്. ഇവിടെ കസ്റ്റമർ വന്നാൽ മാത്രമേ നാളെ അവർക്ക് പണിയുള്ളൂ. എനിക്ക് ജാസ്തി ബാങ്ക് ಅಕೌಂಟ್ ಬ್ಯಾಲೆನ್ಸ್ ಅಲ್ಲ, ಅವತ್ತು ಪಡಿ ಮಾಡಿ. ಗೈಸ್ ವಯನಾಡಲ್ಲಿ ರೆಡ್ ಅಲರ್ಟ್ ಮಾಡಿದ್ದಾರೆ. ಸೊ ಎಲ್ಲೂ ಪ್ಲೇಸ್ನ ವಿಸಿಟ್ ಮಾಡಕ್ ಬಿಟ್ಟಿಲ್ಲ. ಅದಕ್ಕೆ ನಾವು ಮತ್ತೆ ರಿಟರ್ನ್ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನಾಗರಹೊಳೆ ಫಾರೆಸ್ಟ್ ಅಲ್ಲಿ ಅರ್ಜುನಂದು ಸ್ಟ್ಯಾಚು ಮಾಡಿದಾರಲ್ವಾ, ಸೊ ಅದಕ್ಕೆ ಅಲ್ಲಿ ಬಂದ್ವಿ. ಇವಾಗ ಅದನ್ನ ನೋಡ್ಕೊಂಡು ಮೈಸೂರಿಗೆ ಹೋಗ್ತೀವಿ ಗೈಸ್ ಅಷ್ಟೇ. ತುಂಬಾ ಬೇಜಾರಾಯ್ತು, ವಯನಾಡಲ್ಲಿ ಒಂದು ಪ್ಲೇಸ್ನು ವಿಸಿಟ್ ಮಾಡಕ್ಕೆ ಬಿಡ್ಲಿಲ್ಲ. ಸೊ ಎಲ್ಲ ರೆಡ್ ಅಲರ್ಟ್ ಮಾಡಿಬಿಟ್ಟಿದ್ದಾರೆ, ಮಳೆ ತುಂಬಾ ಜಾಸ್ತಿ ಆಗಿದೆ ಅಂತೇಳಿ. ಸೊ ಏನು ಮಾಡೋಕ್ಕಾಗಲ್ಲ, ನಮಗೂ ಗೊತ್ತಿರ್ಲಿಲ್ಲ ಗೈಸ್. ನೀವೇನಾದರೂ ವಯನಾಡಿಗೆ ಹೋಗ್ತೀರಾ ಅಂದರೆ ಈ ಆಗಸ್ಟ್ ತಿಂಗಳನ್ನ ಬಿಟ್ಟು ನೆಕ್ಸ್ಟು ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾಕಂದರೆ ಇವಾಗ ಬಿಡ್ತಾ ಇಲ್ಲ, ಫುಲ್ ರೆಡ್ ಅಲರ್ಟ್ ಆಗಿದೆ. ಸೊ ಅದಕ್ಕೋಸ್ಕರ ಈ ತಿಂಗಳಲ್ಲಿ ಯಾರೂ ಪ್ಲ್ಯಾನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಗೈಸ್. ನಾವಿವಾಗ HD ಕೋಟೆ ಹತ್ರ ಒಂದು ತಾರಕ ಡ್ಯಾಮ್ ಅಂತ ಇತ್ತು. ಸೊ ಅಲ್ಲಿ ಬ್ಯಾಕ್ ವಾಟರ್ ನೋಡ್ಲಿಕ್ಕೆ ಬಂದಿದ್ದೀವಿ. ಇಲ್ಲೂ ಕೂಡ ನಾವೆಲ್ಲೆಲ್ಲ ಹೋಗ್ತೀವೋ ಅಲ್ಲೆಲ್ಲ ಮಳೆ ಜೋರ್ ಆಗ್ತಿದೆ ಗೈಸ್. ಇಲ್ಲಿ ಬಂದ್ವಿ, ಇಲ್ಲೂ ಮಳೆ ಸ್ಟಾರ್ಟ್ ಆಯ್ತು. ಇವಾಗ ಅದು ಬ್ಯಾಕ್ ವಾಟರ್ನ ನೋಡ್ಲಿಕ್ಕೆ ಹೋಗ್ತಾ ಇದೀವಿ. ಎಲ್ಲ ರೈನ್ ಕೋಟ್ ಮಳೆಗೆ ಹಾಕೋಬಿಟ್ಟಿದ್ದಾರೆ ಗೈಸ್ ಎಲ್ಲ.
ಎಲ್ಲ ಗೌನ್ಗಳು ಹಾಕೊಂಡು ಹೋಗ್ತಾ ಇದೀವಿ. ಮಳೆ ಜಾಸ್ತಿ ಆಗಿದೆ. ಹತ್ ಕಡೆಯಿಂದ ಮಳೆ ಕರ್ಕೊಂಡ್ ಬರ್ತಾ ಇದೀವಿ ನಾವು. ಹಾ ನಾನೇ ಬಸವದೇವ. ನನಗ್ ತಿಳಿದೇವು. ಕೊಳ್ಳಿದೇವ. ಕೇಳಿಸಿಲ್ಲ ಕರೆಕ್ಟ್. ಅಂದ್ರೆ ಇಲ್ಲಿ ನಮ್ಮನ್ನ ಅನ್ಸ್ಕೊಂಡ್ ಕೂತ್ಕೊಂಡಿದ್ದಾರೆ ಇವ್ರು. ನಾವೇನ್ ಅನ್ಸ್ತಾ ಇಲ್ಲ, ಪ್ಲೇಸ್ ಚೆನ್ನಾಗಿದೆ ಅಂತ ಕರ್ಕೊ ಬಂದ್ವಿ. ಯಾರೋ ಕಾಯ್ತಾ ಇದ್ರು ಫ್ರೀಯಾಗಿ. ಬೆಳಗ್ಗೆ ತಿಂದಿರೋ ಚೆನ್ನಾಗಿತ್ತು. ಬಂದಾಗ ಮಾತ್ರ ಮಳೆ ಬರುತ್ತೆ, ನಾವು ಹೋಗ್ಬೇಕಾದ್ರೆ ಮಳೆ ನಿಂತೈತೆ. ಎಲ್ಲ ಗೌನ್ಗಳನ್ನ ಹಾಸ್ಕೊಂತ ಇದ್ದಾರೆ. ಆರ್ಸಮ್ಮ ನಿಂದು. ಮಾದಪ್ಪನ ದೇವಸ್ಥಾನ ಇತ್ತು, ಸೊ ಅಲ್ಲಿಗೆ ಬಂದ್ವಿ. ಬರಮ್ಮ. ಸೊ ಅಲ್ಲಿಗೆ ಬಂದ್ವಿ. ಇದು ತುಂಬಾ ಚೆನ್ನಾಗಿದೆ ದೇವಸ್ಥಾನ. ನಶ್ವರ ಕಾಯ ನಂಬದಿರಯ್ಯ, ಈಶ್ವರನೇ ಗತಿ ಮರೆಯದಿರಯ್ಯ, ಜಾಗದಿ ಪಡೆಯೋ ಸುಖವು ಶಾಶ್ವತ. ಇದು ಕೆಂಡ ಗಣೇಶ್ವರ ದೇವಸ್ಥಾನ, ಇಲ್ಲೇ ಹತ್ರದಲ್ಲಿರೋದು, ಮೈಸೂರು ಹತ್ರದಲ್ಲಿ. ಸೊ ಅದಕ್ಕೆ ಇದು ಆನ್ ದ ವೇ ಇತ್ತು, ಬಂದ್ವಿ. ಚೆನ್ನಾಗಿದೆ ಗೈಸ್, ಇದು ತುಂಬಾ ಚೆನ್ನಾಗಿದೆ ದೇವಸ್ಥಾನ. ದೇಹವೆಂದರೆ ಓ ಮನುಜ, ಮೂಳೆ ಮಾಂಸಗಳ ತಡಿಕೆ ನಿಜ, ಮನಸ್ಸು ಆಸೆ ತುಂಬಿದ ಕಣಜ, ಮೋಹದಿಂದ ದುಃಖವು ಮೇನ್ ಎಂಟ್ರಿ ಇದು, ಇಲ್ಲಿಂದ ಒಳಗಡೆ ಹೋಗ್ಬೇಕು. ಸೈಡ್ ಬರಪ್ಪ. ತುಂಬಾ ಚೆನ್ನಾಗಿದೆ ಇದು ದೇವಸ್ಥಾನ. ಇದು ಇನ್ನೇನೋ ಒಳಗಡೆ ಕೆಲಸ ನಡೀತಿದೆ ಅಂತ. ಸೊ ಒಳಗಡೆ ಗರ್ಭದ ಗುಡಿಲಿ ದೇವ್ರನ್ನ ಇಟ್ಟಿಲ್ಲ, ಸೈಡಲ್ಲಿ ಇಟ್ಟಿದ್ದಾರೆ, ಪೂಜೆ ಮಾಡ್ತಿದ್ದಾರೆ. ಚೆನ್ನಾಗಿದೆ ಫಸ್. ಬೈ ಏ ಬೇಡ. ಇಲ್ಲಿ ದಾಸೋಹ ಕೂಡ ಇದೆ ಗೈಸ್. ದಾಸೋಹದಲ್ಲಿ ಊಟ ಕೂಡ ಕೊಡ್ತಾರೆ. ಸೊ ನಾವು ದಾಸೋಹಕ್ಕೆ ಹೋಗ್ತಾ ಇದೀವಿ ಈಗ. ಗೈಸ್ ದಾಸೋಹದಲ್ಲೂ ಕೂಡ ಪಾಯಸ ಮತ್ತೆ ಅನ್ನ ಸಾರು ಕೊಟ್ಟಿದ್ರು, ಹಾಗೆ ಮಜ್ಜಿಗೆನೂ ಕೂಡ ಕೊಟ್ಟಿದ್ರು. ಚೆನ್ನಾಗಿತ್ತು. ಸೊ ಇವಾಗ ಮೈಸೂರ್ ಕಡೆ ಪಯಣ ಬೆಳೆಸೋಣ. ಬಾಯ್ ಗೈಸ್. ವಯನಾಡಲ್ಲಿ ಏನೂ ನೋಡೋಕ್ಕಾಗಿಲ್ಲ, ತುಂಬಾನೇ ಬೇಜಾರಾಯಿತು. ಆ್ಯಂಡ್ ಅಲ್ಲಿಂದ ಬರಬೇಕಾದ್ರೆ ಆನ್ ದ ವೇ ಯಾವ್ಯಾವ ಸಿಗುತ್ತೋ ಆ ಪ್ಲೇಸಸ್ನೆಲ್ಲ ಕವರ್ ಮಾಡ್ಕೊಂಡು ಬಂದ್ವಿ. ವಯನಾಡಲ್ಲಿ ಏನೂ ನೋಡೋಕ್ಕಾಗಿಲ್ಲ ಅನ್ನೋದೊಂದು ಬೇಜಾರಿದೆ. ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಮಳೆ ಇಲ್ದಿರೋ ಟೈಮಲ್ಲಿ ಹೋಗೋಣ ಅಂಥೇಳಿ ಅಂದ್ಕೊಂಡು ಓಕೆ ಅಂದ್ಬಿಟ್ಟು ಬಂದ್ವಿ. ಸೊ ಇವಾಗ ಮೈಸೂರಿಗೆ ಬಂದ್ವಿ. ಆಲ್ರೆಡಿ ಟೈಮ್ ಎಷ್ಟಾಗುತ್ತೆ? ಆಲ್ರೆಡಿ ಟೈಮ್ 3 o'clock ಆಗಿದೆ. ಇವಾಗ ಮೈಸೂರಿಗೆ ಬಂದ್ವಿ, ನಮ್ಮ ಮಾಮ ಮನೇಲಿದ್ದೀವಿ. ಇವಾಗ ಇಲ್ಲ ಅವ್ರನ್ನ ಬಿಟ್ಬಿಟ್ಟು ಮತ್ತೆ ನಾವು ಬೆಂಗಳೂರಿಗೆ ಹೋಗ್ತೀವಿ ಗೈಸ್. ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಬಾಯ್ ಬಾಯ್ ಗೈಸ್. ನಾವಿವಾಗ ಮೈಸೂರಿಂದ ಹೊರಡ್ತಾ ಇದ್ದೀವಿ. ನಾವು ಎಲ್ಲಿ ಬಂದರೂ ಮಳೆ ಬರುತ್ತೆ, ಇಲ್ಲೂ ಮಳೆ ಬರ್ತಿದೆ ಚಿಕ್ಕದಾಗಿ. ಇವಾಗ ಬ್ಯಾಂಗ್ಳೂರ್ಗೆ ಹೋಗ್ತೀವಿ ಗೈಸ್. ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಫೈನಲಿ ನಾವು ಮನೆಗೆ ಬಂದ್ವಿ. ಇವಾಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮತ್ತೆ ಸಿಗುವ.